ಮಗನೇ, ನಂದು ಯಾಕೆ ಚಿಂತೆ ಮಾಡ್ತೀನಿ ನೀನು? ನಾನು ಆರಾಮಿದ್ದೀನಪ್ಪ. ನಂದೇನು ಚಿಂತೆನೆ ಮಾಡೋಕ್ಕೆ ಹೋಗ್ಬೇಡಿ. ನೀ ಆರಾಮಿದ್ದಿಲ್ಲ ಅದು ಹೇಳು. ಊಟ ಇಲ್ಲ, ತಿಂಡಿ ಇಲ್ಲ, ಮನಿದು ಎಲ್ಲ ಹೊರಗಿಂದ ತಿನ್ನಬೇಕು. ಎಲ್ಲ ಹ್ಯಾಂಗೆ ಮಾಡ್ಕೋತೋ ಏನೋಪ್ಪ. ನಿನ್ನ ಹೆಂಡ್ತಿಗಾರ ಕಳಿಸ್ಬೇಕಂತಂದ್ರೆ ಅಕ್ಕಿಗೆ ಮ್ಯಾಗಿ ಒಂದು ಮಾಡಕ್ಕೆ ಹೇಳು. ಮ್ಯಾಗಿ ಒಂದು ಮಾಡ್ತಾಳೆ ನೋಡು. ಅದಕ್ಕೆ ಬಿಟ್ಟು ಏನು ಬರ್ತದೆ ಅಕ್ಕಿಗೆ ಅಡುಗೆ? ಏನು ಬರಲ್ಲ. ಇಲ್ಲರ ಎಲ್ಲ ಕಲಿಸ್ರಿ ಅವ್ವ ಅಂತ ಹೇಳಿ ಬಿಟ್ಟು ಹೋದೆಪ್ಪ. ಆಕಿಗೆ ಇಲ್ಲಿ ಕಲಿಸ್ಬೇಕಂತಂದ್ರೆ ಯಾವಕ್ಕಿಗೂ ಕೆಲಸದಕ್ಕಿಗೆ ತಂದು ಮಾಡಿಸ್ತೀನಿ ಅಂತೇಳಿ ಮನೆ ಕೆಲಸದಕ್ಕಿಗೆ ತಂದು ಇಟ್ಕೊಂಡಾಳ ಹೊರತು ಅಕ್ಕಿ ಅಂತೂ ಕೆಲಸ ಮಾಡ್ಲತ್ತಿಲ್ಲಪ್ಪ. ಈಗ ಹೆಂಗೆ ಕಳಿಸಂತ ಹೇಳು ಮತ್ತು ಅಲ್ಲಿ ಅಡುಗೆ ಅದು ಮಾಡ್ಲಿಕ್ಕೆ? ಏನಿಲ್ಲಪ್ಪ, ಸುಮ್ಮ ನೀನೇ ಇಲ್ಲೇ ಬಂದು ಹೊಲ ಮನೆ ನೋಡ್ಕೊಂಡು ಆರಾಮ ಇದ್ಬಿಡು ಅಂತಂದ್ರೆ ನೀನು ಕೇಳಲ್ಲಪ್ಪ. ಏನು ಹೇಳಬೇಕು ಏನೋ ನಿನಗೆ. ಅವ ಅಂದ್ರೆ ದೊಡ್ಡವಂತಂದ್ರೆ ಅವನು ಹಾಗೆ, ನೀನು ಹಾಗೆ. ಏನು ಹೇಳ್ಬೇಕು ನಿಮ್ಗೆ? ಇಬ್ಬರು ಅಣ್ಣ ತಮ್ಮ ಅಪ್ಪನ ಜೊತೆ ಸೇರಿ ಹೊಲ ಮನಿ ಎಲ್ಲ ನೋಡ್ಕೊಂಡು ಹೋದ್ರೆ ನಮ್ಮ ಮುಂದೆ ಯಾರು ಇರ್ತಾರಪ್ಪ? ಉಳ್ಳಕ್ಕೆ ಕಮ್ಮಿಲ್ಲ, ತಿಲ್ಲಕ್ಕೆ ಕಮ್ಮಿಲ್ಲ, ಒಂದು ರೊಕ್ಕಕ್ಕೆ ಕಮ್ಮಿಲ್ಲ, ಎದಗೂ ಕಮ್ಮಿಲ್ಲ. ಅಂದ್ರೂ ಅಲ್ಲಿ ಪರದೇಶನಾಗ ಹೋಗಿ ದುಡಿತೀನಿ ಅಂತೀರಪ್ಪ. ಏನು ಹೇಳ್ಬೇಕು ನಿಮ್ಗೆ? ಅವ್ರವ್ರ ಕೈಯಾಗ ದುಡಿಯೋ ಬದಲಿ ಇಲ್ಲೇ ನಮ್ಮ ಹೊಲ ಮನಿ ನೋಡ್ಕೊಂಡಿದ್ದರು ಇಲ್ಲಿ ಹೆಂಗದಪ್ಪ ಆರಾಮ. ಅದು ಬಿಟ್ಟು ಅರಸಾಗಿ ಇರೋ ಅಂತಂದ್ರೆ ಆಳಾಗಿ ದುಡಿತೀನಿ ಅಂತೀರಿ ನೀವು. ಏನು ಹೇಳಬೇಕು ಏನೋ ನಿಮ್ಗೆ? ಏನವ ನೀನು ಯಾವಾಗ ಫೋನ್ ಹಚ್ಚಿದ್ರು ಹೊಲ ಮನೆ ನೋಡ್ಕೊಂಡಿರ್ರಿ ಬರ್ರಿ ಅಂತ ಹೇಳ್ತವ. ಹೊಲ ಮನೆ ನೋಡ್ಕೊಂಬದಿತ್ತಂದ್ರೆ ಇಟ್ಟ್ಯಾಕೆ ಸಾಲಿ ಕಲ್ಸೋದಿತ್ತವ ನಮ್ಗೆ? ಏನವ ನೀನು ಹೋಲ್ಬಿಡು. ನೀನು ಬರೀ ಇದೆ ಹೇಳ್ತಿ. ಅಪ್ಪ ಆರಾಮದಾರಿಲ್ಲ? ಹ್ಞೂ, ಆರಾಮದಾರ. ಅದೇ ಹೊಲ ಮನೆ ನೋಡ್ಕೊಂಬೋದು ಇನ್ನೂ ನಿಮ್ಮ ಅಪ್ಪಗೆ ತಪ್ಪಲ್ದು. ಪಾಪ ಇನ್ನೂ ದುಡಿಬೇಕು. ಹೊಲದಾಗ ದುಡಿಬೇಕೇ, ಮನೆ ಸಲಿಂದು ದುಡಿಬೇಕೆ ಅನ್ನಂಗೆ ಆಗ್ಲಾಗತ್ತದ. 15 ದಿನ ಬಿಟ್ಟು ಬರ್ತಾನೆ ನಿಮ್ಮ ಅಪ್ಪ ಮನೆಗೆ. ಗೊತ್ತೇನು? ಅಲ್ಲಿ ಹೊಲ ನೋಡ್ಕೊಂಬ್ಲಕ್ಕೆ ಯಾರೂ ಇಲ್ಲ ಅಂಥೇಳಿ. ಆ ಹೊಲರ ಏನು ಸನಿ ಅದಾವ? ಬರೋದು ಹೋಗೋದು ಎಲ್ಲಿ ಅಂಥೇಳಿ ಅಲ್ಲೇ ಇರ್ತಾರೆ ನಿಮ್ಮ ಅಪ್ಪ. 15 ದಿನಕ್ಕೆ ಹಂಗೆ ಬರ್ತಾರಪ್ಪ. ಏನು ಹೇಳ್ಬೇಕು ಹೇಳು? ಏನು ಹೇಳಿದ್ರೆ ತಿಳ್ಕೊಲ್ಲ ನೀವು ಹೇಳ್ದಂಗೆ ನಾವು ಕೇಳೋದಾಗತ್ತೆ. ಹೋಲಿ ಮನ್ಯಾಗ ಸೊಸಿದ್ಯಾರ ಚಂದರ ಅಂತಂದ್ರೆ ದೊಡ್ಡಕ್ಕೆಲ್ಲ ಹೊಂದ್ಕೊಂಡು ಅವ್ರಿಸ್ಕೊಂಡು ಹೋಗ್ತಾಳ. ಈಕಿ ಸಣ್ಣಕ್ಕಿ ನಿನ್ನ ಹೆಂಡತಿ ಈಕಿ ಅಂತರೂ ಯಪ್ಪ ಒಂದು ನಮ್ಮ ಮಾತು ಕಲೀಲಿಕ್ಕೆ ತಯಾರಿಲ್ಲ, ನಮ್ಮ ಮನೆಯ ಕೆಲಸ ಕಲೀಲಿಕ್ಕೂ ತಯಾರಿಲ್ಲ. ಒಂದು ಜರ ಫೋನ್ ಹಚ್ಚಿದಾಗ ನೀನೇ ಹೇಳಪ್ಪ, ಒಂಚೂರು ಹೇಳಕ್ಕಿಗೆ ಎಲ್ಲ ಕಲಿತಾ ಬಾ ಮಾಡ್ತಾ ಬಾ ಅಂಥೇಳಿ ನಿಂದರ ಮಾತು ಕೇಳ್ತಾಳೆ ನೋಡ್ತೀನಿ. ಅವ್ವ, ನೀ ಏನು ಚಿಂತೆ ಮಾಡಬೇಡ. ಈಗ ನಾ ಎದಕ್ಕೆ ಫೋನ್ ಹಚ್ಚಿನ ಗೊತ್ತೇನ? ಇನ್ನು 2-3 ದಿನದಾಗವ ನಾವು ಬರ್ಲಾಗತ್ತೀವಿ. ನಾನು ಅಣ್ಣ ಇಬ್ಬರು ಬರ್ತೀವಿ. ಇನ್ನು ಹೇಳಬೇಡ ಯಾರಿಗೂ. ನಾನು ಮೊದಲ ನಿನಗೆ ಹೇಳಬೇಕು ಅಂಥೇಳಿ ನಿನಗೆ ಫೋನ್ ಹಚ್ಚಿನ ಗೊತ್ತೇನವ ನಿನಗೆ? ಇನ್ನು ನನ್ನ ಹೆಂಡ್ತಿಗೂ ಹೇಳಿಲ್ಲ ಈ ಮಾತು. ಗೊತ್ತು, ಸಸ್ಪೆನ್ಸ್ನಾಗ ಬರ್ಬೇಕನ್ನತ್ತೀವಿ ಸರ್ಪ್ರೈಸ್ ಕೊಡಕ್ಕೆ. ನೀನು ಹೇಳಕ್ಕೆ ಹೋಗಬೇಡ. 1-2 ದಿನದಾಗ ಬರ್ತೇವೆ ಏನು? ಅಪ್ಪ ಬಂದ್ರು ಅಂತಂದ್ರೆ ಅಪ್ಪಗೆ ಇಟ್ಟು ಹೇಳು. ಮತ್ತು ನಾವು ಬಂದಾಗ ಅಪ್ಪ ಮತ್ತು ಆ ಕಡೆ ಮನೆಯಾಗ ಇರ್ಲಾರ್ದಂಗೆ ಆಗ್ತದ. ಅದಕ್ಕೆ ಅಪ್ಪಗೆ ಹೇಳು ಏನು? ಬರ್ತೇವವ್ವ, 2 ದಿನದಾಗ ಬರ್ತೇವೆ. ನೀ ಏನು ಚಿಂತೆ ಮಾಡಬೇಡ, ನಾವು ಬಂದು ಎಲ್ಲ ಸರಿ ಮಾಡ್ತೇವೆ, ಆಯಿತಾ? ಮಗನೇ, ಕರೆನೂ ಹೊಂಟಿರಿ ಇಬ್ಬರು? ಯಪ್ಪ, ಎಷ್ಟು ಖುಷಿ ಆಯ್ತು. ಮೊದಲೇ ಹೇಳಬೇಕು ಬೇಡ, ಈಗ ಹೇಳಾಗತ್ತಿದ್ ನೀನು. ಆಯ್ತಪ್ಪ ಬಾ. ಎಷ್ಟು ದಿನ ಆಗಿತ್ತು ಗೊತ್ತೇನಪ್ಪ ನೋಡ್ಲಾರ್ದು. ಬರ್ರಪ್ಪ ಬರ್ರಿ, ಇಬ್ಬರು ಬರ್ರಿ. ನೀ ಎಲ್ಲಿ ಹೇಳಕ್ಕೆ ಬಿಡ್ಲಾಗತ್ತಿದವ? ಹೊಲ ಮನಿ ಅನ್ಕೋತ ಕೂತು ಬಿಟ್ಟಿದಿ. ಯಾವಾಗ ಹೇಳಂತಿ? ಇರ್ಲಿ ತಗೋ, ಬರ್ತೀವವ್ವ. ನಾ ಮತ್ತೆ ಹಚ್ತೀನಿ ಫೋನು. ಸ್ವಲ್ಪ ಕೆಲಸ ಅದ. ಏನು ಅಪ್ಪಗೂ ಹೇಳು. ಹ್ಞೂನಪ್ಪ, ಆಯ್ತು ತಗೋ. ಮತ್ತೆ ಹಚ್ಚು. ಮತ್ತೆ ಹಚ್ಚು. 2 ದಿನದಾಗ ಬಾ ನೋಡು. ನಾ ದಾರಿ ಕಾಯ್ತಿರ್ತೀನ ಅಪ್ಪ. ನಿಮ್ಮ ಅಪ್ಪಗೂ ಹೇಳ್ತೀನಿ. ಖುಷಿ ಅಂದ್ರೆ ಖುಷಿ ಆಯ್ತಾರಪ್ಪ ನಿಮ್ಮ ಅಪ್ಪನು. ಏನು ಇಡ್ಲೇ ಅಪ್ಪ ಫೋನ? ಎಷ್ಟು ಖುಷಿ ಆಗ್ಲಾಗತ್ತದ ನನಗೆ. ಇನ್ನೂ 2 ದಿನದಾಗ ನನ್ನ ಮಕ್ಕಳು ಬರ್ತಾವ. ಎಷ್ಟು ದಿನ ಆಗಿತ್ತು ನನ್ನ ಮಕ್ಕಳಿಗೆ ನೋಡ್ಲಾರ್ದು. ನನಗೆ ಭಾಳ ಖುಷಿ ಆಗ್ಲಾಗತ್ತದ. ದೇವ್ರೆ, ಈ ಖುಷಿ ನನ್ನದು ಸಸಿದರಿಗೆ ಹೇಳಿದ್ರೆ ಕುಣೀತರ ಹಾಗೆ ಒಂದು ಅಳ್ತಿ. ಖರೆ ನನ್ನ ಮಗ ಅದೇನೋ ಪ್ರೇಜ್ ಕೊಡ್ತಾನಂತ, ಪ್ರೇಜ್. ಅದಕ್ಕೆ ಹೇಳ್ಬೇಡಲ್ಲಾಗತ್ತನ. ಅದಕ್ಕೆ ನನಗೆ ಹೇಳಾರ್ದೆ ಇರ್ಲಕ್ಕಾಗವಲ್ದ. ಏನು ಮಾಡಲಿ ಹೇಳೇನು? ಸುಮ್ಮ ದೊಡ್ಡ ಸಸಿಗೆ ಒಂಚೂರು ಹೇಳ್ತೀನಿ. ಯಾರಿಗೂ ಹೇಳಾರ್ದೆ ಇದ್ರೆ ಹೆಂಗೆ? ದೊಡ್ಡ ಸಸಿಗೆ ಹೇಳ್ತೀನಿ. ಈಕಿಗೆ ಸಣ್ಣಕ್ಕಿಗೆ ಹೇಳಲ್ಲ. ಈಕಿ ಸಣ್ಣಕ್ಕಿಗೆ ಹೇಳಿದ್ರೆ ಮತ್ತು ನನಗೆ ಯಾಕೆ ಹೇಳಿಲ್ಲ, ನಿನಗೆ ಯಾಕೆ ಹೇಳಿಲ್ಲ ಅಂತ ಮತ್ತು ನನ್ನ ಮಗನಿಗೆ ಫೋನ್ ಹಚ್ಚಿ ಜಗಳ ಆಡ್ತಾಳ. ಈಕಿ ದೊಡ್ಡಕ್ಕಿಗೆ ಹೇಳ್ತೀನಿ. ಯಾಕಂತಂದ್ರೆ ಅಡುಗೆ ಅದು ಎಲ್ಲ ಮಾಡೋದು ಮಟ್ಟದು ಇರ್ತದಲ್ಲ. ಈಕಿಗೆ ದೊಡ್ಡಕ್ಕಿಗೆ ಹೇಳ್ತೀನಿ. ಕಾವೇರಿ, ಏನು ಮಾಡ್ಲತ್ತೀವ? ಬಾಯವ ಒಂಚೂರು. ಹಾಂ ರೀ ಅತ್ತಿ, ಹೇಳ್ರಿ. ಕಾವೇರಿ, ಇನ್ನೂ 2 ದಿನದಾಗ ನಿನ್ನ ಗಂಡ ಮತ್ತು ನಿನ್ನ ಮೈದನ್ ಹೊಂಟಾರವ ಊರಿನಿಂದ. ಅತ್ತಿ ಕರೆನೂ ರೀ? ನಂಗೆ ಭಾಳ ಖುಷಿ ಆಗ್ಲತ್ತದ್ರಿ ಅತ್ತಿ. ಮತ್ತು ಸುಷ್ಮಾಗೂ ಕರೆದು ಹೇಳ್ಬೇಕಿಲ್ರಿ ಅತ್ತಿ? ಆಕಿನೂ ಖುಷಿ ಆತೇಳು.
ಇಲ್ಲವಾ ಆಕಿಗೂ ಹೇಳ್ತಿದ್ದ ಆದ್ರೆ ನನ್ನ ಮಗ ಏನಂದನ್ ಗೊತ್ತೇನ ಆಕಿನ ಗಂಡ ಹೇಳ್ಬೇಡವ ನಾನು ಅದೇನೋ ಪ್ರೇಜ್ ಕೊಡ್ತಾನಂತವ ಪ್ರೇಜ ಅದಕ್ಕೆ ಹೇಳಕ್ಕೆ ಹೋಗ್ಬೇಡವ ನಾವು ಬರೋದು ಹೊಟ್ಟೆ ಯಾರಿಗೂ ಹೇಳ್ಬೇಡ ಸಸ್ಯರಿಗೆ ಹೇಳ್ಬೇಡ ಹೊಟ್ಟೆ ನೀನು ಅಪ್ಪಗೆ ಬೇಕಾದ್ರೆ ಹೇಳು ಅಂತಂದ್ರೆ ಈಗ ಎಲ್ಲಿ ನಿಮ್ಮ ಮಾವ ಇಲ್ಲಲ್ಲ ನಿಮ್ಮ ಮಾವ ಹೊಲ್ದಾಗ ಅದಾರವ ನನಗೆ ಖುಷಿ ತಾಳಕ್ಕೆ ಆಗಲ್ಲ ಹೋಗಿತ್ತು ಯಾವಾಗ ಹೇಳಿ ಅಂದಂಗೆ ಆಗ್ಲಕತ್ತಿತ್ತು ಅದಕ್ಕೆ ನಿನಗಾರ ಹೇಳ್ತಾರೆ ಆಯಿತು ಒಂದಿಟ್ಟು ಅಡುಗೆ ಅದೆಲ್ಲ ಮಾಡೋದು ಅದು ಇರ್ತದಲ್ಲ ಅದಕ್ಕೆ ಕೈಯಾಗಿ ಈಗ ನಾನು ನೀನು ಇಬ್ಬರೇ ಸೇರಿ ಮಾಡಬೇಕಲ್ಲ ಅಡುಗೆ ಅದೆಲ್ಲ ಆಕಿಗೆ ಏನು ಬರ್ತದ ಅದಕ್ಕೆ ಮತ್ತು ನಿನಗಾರ ಒಟ್ಟು ಹೇಳಿದ್ರೆ ಆಯ್ತು ಅಂಥೇಳಿ ನಿನಗೆ ಹೇಳಾಕತ್ತೀನಿ ಈಗ ಆಕಿಗೆ ಹೇಳ್ದಂತ ಇಟ್ಕೋ ಮತ್ತು ಈಗಿಂದೀಗ ಫೋನ್ ಹಚ್ಚಿ ನನಗೆ ಯಾಕೆ ಹೇಳಿಲ್ಲ ಅಂತೇಳಿ ಜಗಳ ಮಾಡ್ತಾಳೆ ಆದ್ರೆ ನೀ ಜಗಳ ಅದೇನು ಮಾಡಲ್ಲವ ಒಂಚೂರು ತಿಳ್ಕೊತಲ್ಲ ನೀನು ಅದಕ್ಕೆ ನಿನಗೆ ಹೇಳ್ದ ಇದ್ದಿಲ್ಲ ಅಂದ್ರೆ ನಿನಗೂ ಹೇಳ್ತಿದ್ದಿಲ್ಲ ಆಕಿನಾಗೆ ನೀನು ಜಗಳ ಮಾಡೋಕ್ಕಿದ್ದಂದ್ರೆ ನಿನಗೆ ಹೇಳ್ತಿದ್ದಿಲ್ಲ ನಾನು ನೀವು ಒಂಚೂರು ತಿಳ್ದಾಕಿದ್ದಿ ಅಂಥೇಳಿ ನಿನಗೆ ಹೇಳಾಕತ್ತೀನಿ ಅಷ್ಟೇ ಹೊಂಟಾರ ನೋಡವ ಹೌದೇನ್ರಿ ಅತ್ತಿ ಅವರೇ ಹೇಳಕ್ಕೆ ಬ್ಯಾಡ ಅಂದಾರೇನ್ರಿ ಇರ್ಲಿ ಬಿಡ್ರಿ ಮತ್ತು ಅದೇನೋ ಪ್ರೇಜ್ ಕೊಡ್ತಾರಂತ ಅವರು ಮತ್ತು ಬ್ಯಾಡ ಬಿಡ್ರಿ ಮತ್ತೆ ಅದಕ್ಕೆ ಹೇಳ್ತೀರಿ ಅವ್ರು ಪ್ರೇಜೇ ಕೊಡಲೆಕ್ಕ ಅತ್ತಿ ನಂಗೆ ಕರೆನೂ ಭಾಳ ಖುಷಿ ಆಗ್ಲತ್ತದ್ರಿ ಅತ್ತಿ ಅವ್ರಿಗೆ ಏನೇನು ಇಷ್ಟ ಎಲ್ಲ ಮಾಡ್ತೀನಿ ರೀ ಅತ್ತಿ ಅಡುಗೆ ಹಾಗೆ ಮೈದನಿಗೂ ಏನೇನು ಇಷ್ಟ ಅಂತ ಹೇಳ್ರಿ ಅತ್ತಿ ಅವ್ರಿಗೆ ಏನೇನು ಇಷ್ಟ ಅದನ್ನು ಮಾಡಿಬಿಡಮ್ಮಂತ ಭಾಳ ಖುಷಿ ಆಗ್ಲಾಗತ್ತದ್ರಿ ಅತ್ತಿ ಮಾವರು ಬಂದ್ರಂತರೂ ಹೇಳ್ಬೇಕ್ರಿ ಅತ್ತಿ ಒಂದು 2-3 ದಿನ ಮನೆಗೆ ರೀ ಹೊಲದ ಕಡೆಗೆ ಹೋಗಬೇಡ್ರಿ ಅಂತ ಹೇಳ್ಬೇಕ್ರಿ ಅತ್ತಿ ಸರಿ ಪಾಪ ಅವರು ಎಷ್ಟು ಹೊಲ ಮನೆ ಅಂಥೇಳಿ ಕೆಲಸ ಮಾಡಿ ಭಾಳ ಇದು ಆಗ್ಲಾಗತ್ತಾರ್ರಿ ಅತ್ತಿ ಒಂಚೂರು ವಿಶ್ರಾಂತಿ ಮಾಡಲಿ ಹೇಳಂಬ್ರಿ ಅತ್ತಿ ಮಾವ್ರಿಗೂ ಒಂಚೂರಲ್ಲಿ ಯಾರ ಹೊಲದ ಕಡೆಗೆ ಆ ಕಡೆ ಹೋಗ್ತಿರ್ತಾರಲ್ಲ ಅವ್ರ ಕೈಲಿ ಹೇಳಿ ಕಳಿಸ್ತೀನಿ ಬರ್ತಾರೆ ನಿಮ್ಮ ಮಾವು ಕೇಳಿದ ಕೂಡಲೇ ಓಡೋಡಿ ಬರ್ತಾರೆ ನನ್ನ ಮಕ್ಕಳು ಹೊಂಟಾರ ಅಂದ್ಕೊಂಡು ಹೇಳ್ತೀನಿ ತಗವ ಹೇಳ್ತೀನಿ ಖುಷಿ ಆಯ್ತಲ್ಲ ನೋಡು ಮುಖದ ಮೇಲೆ ಈಗ ಎಷ್ಟು ಖುಷಿ ಕುಣಿಲಾಗತ್ತದ ಒಂದು ಅಳ್ತಿ ಇದು ನಾನು ಮರ್ತೆ ಬಿಟ್ಟು ನೋಡು ಈ ಕೆಲಸದಾಗ ಇದು ಕಾವೇರಿ ಆಕಿ ಕೊಟ್ಟಿಗೆ ತೋರಿಸ್ಲಿಕ್ಕೆ ಹೋದಿವ ನಿನ್ನ ಆಕಿ ಕೊಟ್ಟಿಗೆ ಅದೆಲ್ಲ ಸ್ವಚ್ಛ ಮಾಡಿದಳು ಏನಾಯ್ತದು ಅಲ್ಲಿಗೆ ನಾನು ಕೇಳೋದೆ ಮರ್ತೆ ಬಿಟ್ಟು ನೋಡು ಏನು ಮಾಡ್ದಳ ಬಿಟ್ಟಳಕಿ ರೋಜಿ ಎಲ್ಲಿಂದ ಮಾಡ್ತಾಳ್ರಿ ಅತ್ತಿ ನಿನ್ನ ಅದು ಕೊಟ್ಟಿಗೆ ಬಲ್ಲಿ ಕರ್ಕೊಂಡು ಹೋಗಿನಲ್ಲ ಆ ಕೊಟ್ಟಿಗೆ ನೋಡೆ ಹಾರಿ ಬಿಟ್ಟಾಳಕಿ ನನಗೆ ಈ ಕೆಲಸ ಆಗಲ್ಲ ನನ್ನ ಕೈ ಕೊಳೆ ಆತವ ನನಗಾಗಲ್ಲ ನಾನು ಸುಷ್ಮಾ ಮೇಡಮಿಗೆ ಮಾತಾಡ್ತೀನಿ ಅಂತೇಳಿ ಹೋಗಿಬಿಟ್ಟುಡ್ರಿ ಆಕಿ ನಾನು ನಿಮ್ಗೆ ಹೇಳ್ಬೇಕಂತ ಬಂದ ನೀವು ಮಕ್ಕೊಂಡಿದ್ರಿ ಅದಕ್ಕೆ ಮತ್ತೆ ಹೋಗ್ಲಿ ಬಿಡ ಅತ್ತಿ ಮಕ್ಕೊಂಡಾರ ಮತ್ತೆ ಅಲ್ಲಿ ಎಬ್ಬಸ್ಲತ್ತೇಳಿ ನಾನು ಬಿಟ್ಟು ಈ ಕೆಲಸದಾಗ ಮರ್ತೆ ಬಿಟ್ಟು ನೋಡ್ರಿ ಅತ್ತಿ ಅದಕ್ಕೆ ಹೇಳಿಲ್ಲ ನಿಮಗೆ ಮಾಡಿಲ್ರಿ ಆಕಿ ಏನೋ ಗೊತ್ತಿಲ್ಲ ಮತ್ತು ಏನು ಅತ್ತೆ ಸೊಸೆ ಮಾತು ತುಂಬ ಜೋರಾಗಿ ನಡೀತಿದೆ ಇಬ್ಬರು ಇಷ್ಟೊಂದು ಖುಷಿಯಾಗಿದ್ದೀರಾ ಏನಾದರೂ ಹೇಳಿ ನಾನು ಕೇಳ್ತೀನಿ ಏನಾದರೂ ಖುಷಿ ವಿಷಯ ಇದ್ದರೆ ಅತ್ತೆ ನಿಮ್ಗೆ ಯಾಕೆ ನಾನು ಇಷ್ಟ ಇಲ್ಲ ಯಾವಾಗ ನೋಡಿದರೂ ನೀವು ಈ ಕಾವೇರಿ ಅಕ್ಕನಿಗೇನೆ ಇಷ್ಟಪಡ್ತೀರಾ ಅವಳ ಜೊತೆನೇ ಹೆಚ್ಚಾಗಿರ್ತೀರಾ ನನ್ನ ಜೊತೆ ಹೆಚ್ಚಾಗಿ ಮಾತಾಡೋದಿಲ್ಲ ಹೆಚ್ಚಾಗಿ ನನಗೆ ಇಷ್ಟನೂ ಪಡೋದಿಲ್ಲ ಯಾಕತ್ತೆ ಈ ಥರ ಮಾಡ್ತೀರಾ ಅಲ್ಲವಾ ಇಬ್ಬರು ನನ್ನ ಸೊಸಿದಾರೆ ಇದ್ದೀರೇನು ಹೊರಗಿನವ್ರು ಇದ್ದೀರೇನು ನಾ ಯಾಕೆ ಆಕಿಗೆ ಹೆಚ್ಚ ನಿನಗೆ ಕಮ್ಮ ಅಂತ ಹಿಂಗೆ ಮಾಡಲಿ ನಾ ಯಾವತ್ತೂ ಹಂಗೆ ತಿಳ್ಕೊಂಡಿಲ್ಲ ಏನು ನನಗೆ ನಿಂದು ಮಾತಾ ಬರಲ್ಲವ ಹಾಗಾಗಿ ನಾನು ಹೆಚ್ಚಿಗೆ ಮಾತಾಡೋಕ್ಕೆ ಹೋಗಲ್ಲ ನಾವೊಂದು ಅನ್ನೋದು ನೀವೊಂದು ಅನ್ನೋದು ಯಾಕೆ ಬೇಕು ಅಂಥೇಳಿ ನಾನು ಸುಮ್ಮನೆ ಇರ್ತೀನಿ ಈ ಕಾವೇರಿ ಏನು ನಮ್ಮ ಹಳ್ಳಿದಾಗ ಬೆಳೆದಿದ್ದು ಹುಡುಗಿ ಹಾಗಾಗಿ ನನಗೆ ಮಾತಾಡ್ಲಿಕ್ಕೆ ಏನೂ ಅನ್ಸಲ್ಲ ಹಿಂಚ ಮುಂಚೆ ಏನೂ ಅನ್ಸಲ್ಲವ ಅದಕ್ಕೆ ನಾನು ಒಂಚೂರು ಹೆಚ್ಚಿಗೆ ಮಾತಾಡ್ತೀನಿ ಅಷ್ಟೇ ಅದು ಬಿಟ್ಟು ಏನಾರ ಕೊಡೋದಲ್ಲಿ ತೊಗೊಂಬದ್ರಾಗಲಿ ಎಲ್ಲಾರ ನಿನಗೊಂದು ಆಕಿಗೊಂದು ಮಾಡಿನೇನು ನಾನು ತಿನ್ನೋಣದ್ರಾಗಲಿ ಯಾವ್ದಾರ ಒಂದು ಇದು ಮಾಡಿನೇ ಏನಿಲ್ಲವ ಇಬ್ಬರಿಗೆ ಅಷ್ಟೇ ನೋಡ್ಕೋತೀನಿ ನಾನು ಹಂಗೆ ಅನ್ಕೊಳಕ್ಕೆ ಹೋಗ್ಬೇಡವ ನೀನು ಈಗ ಅದು ಬಿಡು ಎಲ್ಲ ತಳಕಿ ನಿಂದು ರೋಜಿ ಕಾಣಲೆ ಹೊಂಟಾಳ ನನಗೆ ಪೊಟ್ಯಾಟೊ ಚಿಪ್ಸ್ ಬೇಕಿತ್ತು ಹೇಳಿದ್ದೆ ಅದಕ್ಕೆ ಮಾಡ್ತಾ ಇದ್ದಾಳೆ ಸುಷ್ಮಾ ಮೇಡಮ್ ಗ್ಯಾಸ್ ಸ್ಟವೇ ಇಲ್ಲ ಇಲ್ಲಿ ತಂಗಿ ಗ್ಯಾಸ್ ಸ್ಟವ್ ಮೇಲೆ ಮಾಡೋಕೆ ಇದು ಹಳ್ಳಿದವ ನಮ್ಮ ಮನೆಗೆ ಗ್ಯಾಸ್ ಎಲ್ಲ ಬಳಸಲ್ಲ ನಾವು ಇದು ಅದ ನೋಡು ಒಲಿ ಮೇಲೆ ಮಾಡಬೇಕವ ನೋ ವೇ ನನ್ನ ಕೈಯಿಂದ ಆಗೋದಿಲ್ಲ ಸುಷ್ಮಾ ಮೇಡಮ್ ನೀವು ಬೇಕಿದ್ರೆ ಆಚೆಯಿಂದ ಆರ್ಡರ್ ಮಾಡಿಕೊಂಡು ತರಿಸ್ಕೊಂಡು ತಿನ್ಕೊಳ್ಳಿ ನನಗಾಗೋದಿಲ್ಲಪ್ಪ ಸಿಕ್ಕಾಪಟ್ಟೆ ಹೊಗೆ ಬರುತ್ತೆ ಅದು ನನಗೆ ಅದು ಹೇಗೆ ಹಚ್ಚಬೇಕು ಅನ್ನೋದು ಗೊತ್ತಿಲ್ಲ ಅದರ ಮೇಲೆ ಮಾಡಿ ನನ್ನ ಫೇಸ್ ಎಲ್ಲ ಏನಾಗಬೇಡ ಹೇಳಿ ನೋ ವೇ ಮ್ಯಾಮ್ ನನಗಾಗೋದಿಲ್ಲ ಇದೆಲ್ಲ ಸುಷ್ಮಾ ಮ್ಯಾಮ್ ನೀವು ಮಮ್ಮಿ ಕೈಯಿಂದ ಒಂದು ಗ್ಯಾಸ್ ಸ್ಟವ್ ತರಿಸ್ಕೊಳ್ಳಿ ಇಲ್ಲಿ ಮುಂದೆ ಬಾಯವ ತಂಗಿನಿ ರೋಜಿ ಇಲ್ಲಿ ಬಾಯವ ನನ್ನ ಮುಂದೆ ಬಾಯಿಲ್ ಜರ ಹೇಳಿ ಮೇಡಮ್ ಇಲ್ಲಿ ಕೇಳಿ ರೋಜಿ ಈ ಮನೆಗೆ ಬಂದು 40 ವರ್ಷ ಆಯ್ತು ನಾನು ಒಂದೇ ಒಂದು ದಿನ ನನ್ನ ಮಗನಿಗಾಯ್ತು ನನ್ನ ಗಂಡಗಾಯ್ತು ಗ್ಯಾಸ್ ಸ್ಟವ್ ತರಿಸ್ಕೊಡ್ರಿ ಅಂತ ಹೇಳಿ ಕೇಳಲ್ಲ ಈಕಿ ನನ್ನ ದೊಡ್ಡ ಸಸಿ ಕಾವೇರಿ ಅದಳಲ್ಲ ಈಕಿನೂ ಅಷ್ಟೇ ಒಂದು ದಿನ ಅತ್ತಿ ನನಗೆ ಸಾಕಾಗ್ಯದ ಒಲಿ ಮೇಲೆ ಮಾಡಿ ಒಂದು ಗ್ಯಾಸ್ ತರಿಸ್ರಿ ಅಂತ ಅಂದಿಲ್ಲ ಗೊತ್ತೇನ ಈಗ ಇಷ್ಟು ವರ್ಷ ಇರಲಾರ್ದು ಪದ್ಧತಿ ಈಗ ನಿನ್ಲಿಂತ ಚಾಲು ಮಾಡ್ಬೇಕೇನು ನಾವು ನಿನಗೀಗ ನಾವು ಗ್ಯಾಸ್ ಸ್ಟವ್ ತರಿಸ್ಕೊಡ್ಬೇಕು ನೀ ಗ್ಯಾಸ್ ಮೇಲೆ ಅಡುಗೆ ಮಾಡೋಕ್ಕೆ ಎಲ್ಲಿಂದ ಬಂದಿತ್ತಂಗೆ ನೀನು
ಏನು ಮನೇಲಿ ಸೊಸಿ ಡಿಮ್ಯಾಂಡ್ ಮಾಡ್ದಂಗೆ ಮಾಡ್ತೀವಿ ಒಂದು ಅಳತಿ. ಒಂದು ಬಟ್ಟೆ ಒಗಿಲಕ್ಕೆ ಮಷಿನ್ ತರಿಸ್ರಿ, ಬಾಂಡೆ ತಿಕ್ಕಕ್ಕೆ ಮಷಿನ್ ತರಿಸ್ರಿ, ಅಡುಗೆ ಮಾಡ್ಲಿಕ್ಕೆ ಗ್ಯಾಸ್ ತರಿಸ್ರಿ, ಒಂದ ಎರಡ ಹಿಂಗೆ ಬಿಟ್ರೆ ನೀ ಇದು ನಮ್ಮದು ಮನೆ ಹಳ್ಳಿ ಮನೆ ಹೋಗಿ ಪ್ಯಾಟಿ ಮನೆ ಮಾಡಿಬಿಡ್ತೀನಿ ನೀನು. ಅದಕ್ಕೆಗಿನ ಕಷಾಳೆ ನೋಡು ಮತ್ತು ನಾನು ಬೀಗ್ತೀನಿ ನಿನಗೆ ಹೇಳಿ. ಸುಮ್ಮ ಇವೆಲ್ಲ ನಡೆಸ್ಬೇಡ. ಏನು ಹ್ಯಾಂಗದಲ್ಲ ನಮ್ಮ ಮನೆದು ಆಚಾರ ವಿಚಾರ ಪದ್ಧತಿ ಕೆಲಸದು ಇಲ್ಲಿ ಹ್ಯಾಂಗದಲ್ಲ ಅದು ನೋಡಿ ಕಲ್ತು ಮಾಡು. ಕೈ ಎದಕ್ಕೆ ಕೊಟ್ಟಿರ್ತಾನೆ ದೇವ್ರು ನಿನಗೆ? ಕೈ ಎದಕ್ಕೆ ಕೊಟ್ಟಿರ್ತಾನೆ? ಬರೀ ತಿನ್ನಕ್ಕೆ ಉಣ್ಣಕ್ಕೆ ಕೊಟ್ಟಿರಲ್ಲ. ಕೆಲಸ ಮಾಡಬೇಕು, ಮೈ ಬಗ್ಗಿಸಿ ಕೆಲಸ ಮಾಡಬೇಕು. ಅಲ್ಲರ ಕಲ್ತಿಲ್ಲ ಇಲ್ಲರ ಕಲಿ. ಏನು ನಾನು ಸಸಿ ಹೇಳ್ಕೊಡ್ತಾಳ? ಕಲಿ, ಮೈ ಬಗ್ಗಿಸಿ ದುಡಿದು ಪಗಾರ ತಗೋ. 15,000 ತೊಗೊಂಡು ಅದು ಮೈಗೆ ಹತ್ತದ ದುಡುತಿ ಪಗಾರ ತೊಗೊಂಡ್ರೆ. ಐತಾಗೆ ಮಷಿನ್ ಮೇಲೆ ಮಾಡಿಸಿ 15,000 ತೊಗೊತಂದ್ರೆ ಮತ್ತು ಅದು ಪಗಾರ ಮೈಗೆ ಹತ್ತದ ಎಲ್ಲಾರ? ದವಾಖಾನಿಗೆ ಒಯ್ದು ಈಡು ಮಾಡ್ಬೇಕಾಯ್ತದ ನೀನು. ಏನು ಹೇಳಕತ್ತೀನಿ ಕೇಳು ರೋಜಿ. ಈಗನೂ ಏನಾಗಿಲ್ಲ, ಆಕಿ ಕಲಿಸ್ತಾಳ, ಕಲಿ ಹೋಗಲಿ. ಈಗ ಒಲಿ ಹಚ್ಚೋದು ಕಲಿಸ್ತಾಳ, ಒಲಿ ಮೇಲೆ ಅದೇನೋ ಚಿಪ್ಪಸ ಪಪ್ಪಸ ಮಾಡನ್ನತ್ತಾಳಲ್ಲ, ಮಾಡ್ಕೊಂಡು ಬಾ ಹೋಗಿ ಒಲಿ ಹಚ್ಚಿ. ನಾನು ನಿನಗ ಸುಷ್ಮಾ, ನೀನೇನು ಮಂದಿ ಕೆಲಸ ಮಾಡ್ತೇನ? ಒಂದು ಮನೆ ಸೊಸೆಯಾಗಿ ಬಂದು ಅಲ್ಲಿಂದ ಆಚಾರ ವಿಚಾರ ಹ್ಯಾಂಗವ ಅಂತ ತಿಳಿದು ಅದಕ್ಕೆ ಹೊಂದ್ಕೊಂಡು ಹೋಗೋದು ಸೊಸಿದರ ಲಕ್ಷಣವ. ಅದು ಬಿಟ್ಟು ನಾ ಕೆಲಸದಾಕಿಗೆ ತರಿಸ್ತೀನಿ, ಅಕ್ಕಿಗೆ ತರಿಸ್ತೀನಿ, ಇಕ್ಕಿಗೆ ತರಿಸ್ತೀನಿ ಅಂತ ಹೇಳಿ ನಿಂತಿದ್ದಲ್ಲ ನೀನು. ಈಕಿ ಕೆಲಸದಾಕಿಗೆ ತಲೆ ಹೊಡ್ಕೊಂಬಪ್ಪ ಅಲ್ಲಿಂದು. ನಿನಗೆ ಒಂದು ಚೂರು ಕಲಿಸ್ದ್ರು ಅಂತಂದ್ರೆ ಎಷ್ಟು ಜಲ್ದಿ ಕಲಿತು ನೀನು ಒಂದು ಮನೆಗೆ ಒಳ್ಳೆ ಸೊಸಿ ಅಂತೇಳಿ ಆತಿ. ಅದು ಬಿಟ್ಟು ಕೆಲಸದಾಕಿನ ಕೈಲಿ ಇಟ್ಟೆಲ್ಲ ತಲೆ ಹೊಡ್ಕೊಂಬಂದು ನಮಗೆ ಬೇಕಾಯ್ದೆಲ್ಲ. ನೋಡು, ವಿಚಾರ ಮಾಡು, ನೀನೇ ಕಲಿ. ಆದಷ್ಟು ಹೇಳಗತ್ತೀನಿ ನಾನು, ಕೇಳು. ಕೋಮಲಾಂಗಿ, ಕೋಮಲಾಂಗಿ, ನನ್ನ ಹೆಸರು ರೋಜಿ, ಕೋಮಲಾಂಗಿ ಅಲ್ಲ. ಯಾವುದೋ ಒಂದು ಹೂಜಿ. ಬಾ ಅಲ್ಲಿ, ನಿನಗ ಒಲಿ ಹಚ್ಚೋದು ಕಲಿಸ್ತೀನಿ. ಒಲಿ ಮೇಲೆ ಚಿಪಸ್ ಮಾಡಿಕೊಡುವಂತಿ. ನಾನು ವಾರಗಿತ್ತಿಗೆ ಪೊಟ್ಯಾಟೊ ಚಿಪಸ್ ಬೇಕಂತ, ಚಿಪಸ ಮಾಡಿಕೊಡುವಂತಿ. ಬಾ, ಇವತ್ತ ಒಲಿ ಹತ್ತಿಸೋದು ಕಲಿಸ್ತೀನಂತ. ಬಾ, ಸೌದೆ ಒಲೆ ಹಚ್ಚೋದು ಹೆಂಗ ಅಂಥೇಳಿ ಕಲಿಸ್ತೀನಿ. ಬಾ ಬಾರೇ ಬಾ.